ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ. ಈ ನನ್ನ ಚಾನಲನ್ನು ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡೇನ್ರಿ. ಜೊತೆಗೆ ನಾನು ಕೂಡ ಆರಾಮದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಆದಿತ್ಯ ಫುಡ್ ಬ್ಲಾಗ್ ಒಳಗೆ ನಾನು ಇವತ್ತು ಸ್ಪೆಷಲ್ ಆಗಿರುವಂಥ ಖಾರ ಆಗಿರುವಂಥ ಮಸಾಲೆ ಶಂಕರಪಾಳೆಯನ್ನು ಮಾಡ್ತಾಯಿದ್ದೀನಿ. ಈ ಥರ ಶಂಕರಪಾಳೆಯನ್ನು ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತಾರೆ ರೀ. ನಾನು ಇದ್ರಾಗ ಸ್ವಲ್ಪ ಚೇಂಜ್ ಮಾಡೀನಿ. ಹಂಗಾರೆ ಈ ರೆಸಿಪಿಯನ್ನು ಹೆಂಗೆ ಮಾಡಬೇಕು ಅಂತ ಹೇಳಿ ನಿಮಗೆ ಒಂದ್ಸರಿ ತೋರಿಸ್ತೀನಂತ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಶಂಕರಪಾಳೆಯನ್ನು ಹೆಂಗೆ ಮಾಡಬೇಕು ಅನ್ನೋದು ಪೂರ್ತಿಯಾಗಿ ತಿಳಿತೈತ್ರಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಒಂದು 7-8 ಒಣ ಕೊಬ್ಬರಿ ಪೀಸನ್ನು ತೊಗೊಂಡೇನ್ರಿ. ಇದಾದ ನಂತರ ನಾನಿಲ್ಲಿ 1 ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ತೊಗೊಂಡೇನ್ರಿ, ರೆಡ್ ಚಿಲ್ಲಿ ಪೌಡ್ರು. ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ರೀ. ಇದಾದ ನಂತರ ಸ್ವಲ್ಪ ಅಜವಾನವನ್ನು ಹಾಕೋತೀನಿ. ಅಜವಾನ ಹಾಕಿದ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ತೊಗೊಂಡೇನಿ ರೀ, ಹವೀಸ್ ಕಾಳು ಹಾಕೊಂಡ ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ತೊಗೋತೀನಿ ರೀ, ಸಾಲ್ಟ್ ಹಾಕೋತೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿರಿ. ಇದಾದ ನಂತರ ನಾನಿಲ್ಲಿ ಕೊತ್ತಂಬರಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ರೀ. ಜೊತೆಗೆ 1 ಚಿಟಿಕೆಯಷ್ಟು ಅರಿಶಿನ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿದ ನಂತರ ನಾನಿಲ್ಲಿ ಒಂದು ಏಲಕ್ಕಿ ತೊಗೊಂಡು ಹಾಕ್ತಾಯಿದ್ದೀನಿ ರೀ. ಘಮ ಘಮ ಅಂತ ಫ್ಲೇವರ್ ಬರಲಿ ಅಂಥೇಳಿ ನಾವು ಒಂದು ಏಲಕ್ಕಿಯನ್ನು ತೊಗೊಂಡಿನಿ. ಇದನ್ನೆಲ್ಲ ಹಾಕೊಂಡು ನನಗೆ ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ ರೀ ಸಣ್ಣಗೆ. ನೋಡಿರಿ, ಇದನ್ನು ಈಗ ಒಂದು ಸುತ್ತ ಮಿಕ್ಸರ್ಗೆ ಹಾಕೊಂಡ್ಬಂದೀನಿ. ಇದ್ರಾಗ ಹವೀಸ್ ಕಾಳು ಮತ್ತು ಕೊಬ್ಬರಿ ಇರೋದ್ರಿಂದ ಸಣ್ಣ ಆಗಿರೋದಲ್ಲ, ನಾನು ಇಲ್ಲಿ ಒಂದಿಷ್ಟು ನೀರನ್ನು ಹಾಕೊಂಡು ಇನ್ನೊಂಚೂರು ಪೇಸ್ಟ್ ಆಗೋ ಮಟ್ಟ ಸಣ್ಣಗೆ ಮಿಕ್ಸರ್ಗೆ ಹಾಕೊಂಡ್ಬರ್ತೀನಿ ರೀ. ನೋಡ್ರಿ, ನೀರು ಹಾಕಿದ್ರೆ ಬೇಗನೆ ಸಣ್ಣ ಆಕತಿ. ನೋಡ್ರಿ, ಈ ರೀತಿ ಪೇಸ್ಟ್ ಆಗೈತೆ ನೋಡ್ರಿ. ಹೆಂಗೆ ಪೇಸ್ಟ್ ಆತಪ್ಪ ಅಂದ್ರೆ ಮಸ್ತ್ ಆಕತಿ ಶಂಕರಪಾಳೆ. ಈಗ ಇದನ್ನು ನಾವು ಒಂದು ಪರಾತ್ ತೊಗೊಂಡು ನಾನು ಹಿಟ್ಟನ್ನು ನಾದ್ಕೋತೀನಂತ್ರಿ. ಇಲ್ಲಿ ನಾನು ಶಂಕರಪಾಳೆಯನ್ನು ಮಾಡೋದಕ್ಕೆ 1 ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡೇನಿ ರೀ. ಇಲ್ಲಿ ಮೈದಾ ಹಿಟ್ಟನ್ನು ತೊಗೋತಾರೆ, ನಾನು ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂಥೇಳಿ ಗೋಧಿ ಹಿಟ್ಟನ್ನು ತೊಗೊಂಡೇನಿ ರೀ. ಜೊತೆಗೆ 1 ಬಟ್ಲ ಅಕ್ಕಿ ಹಿಟ್ಟನ್ನು ತೊಗೊಂಡೇನಿ ರೀ. ಇಲ್ಲಿ ನೋಡಿ, ನಾನು ಸ್ವಲ್ಪ ಒಂದೇ 1 ಸ್ಪೂನ್ನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡೇನಿ ರೀ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಮಿಕ್ಸ್ ಮಾಡ್ಕೊಂಡ ನಂತರ ನಾನು ರುಬ್ಬಿಟ್ಟಂಥ ಮಸಾಲೆಯನ್ನು ಇದಕ್ಕೆ ಹಾಕೋತೀನಂತ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೈತಿ. ಈಗ ನಾನು ಇದನ್ನು ರುಬ್ಬಿಟ್ಟಂಥ ಮಸಾಲೆ ಪೇಸ್ಟನ್ನು ಇದಕ್ಕೆ ಹಾಕೋತೀನಿ. ನೋಡಿ, ರುಬ್ಬಿಟ್ಟಂಥ ಮಸಾಲೆ ಪೇಸ್ಟನ್ನು ಇದಕ್ಕೆ ಹಾಕೊಂಡ ನಂತರ ಈಗ ನಾನು ಏನು ಮಾಡ್ತೀನಿ, ಇದನ್ನು ಎಲ್ಲ ಹಿಟ್ಟೊಳಗೆ ಚಲೋ ತಂಗ ಮಿಕ್ಸ್ ಮಾಡ್ಕೋತೀನಿ ರೀ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಹಿಟ್ಟೊಳಗೆ, ಹಾಗೆಲ್ಲ ಮಿಕ್ಸ್ ಮಾಡ್ಕೋತೀನಂತ. ಇವಾಗ ನೋಡಿರಿ, ಇದನ್ನೆಲ್ಲ ಚಲೋದಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕೋತೀನಿ ರೀ. ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕೊಂಡ ನಂತರ ಇದನ್ನು ಮತ್ತೊಂದು ಚೂರು ಕಲಿಸ್ಕೊತೀನಿ ರೀ. ಈಗ ನೋಡಿರಿ, ಈಗ ನೀರು ಹಾಕಿ ನಾದ್ಕೋತೀನಿ. ನೀರು ಒಮ್ಮೆ ಭಾಳ ಸಹ ಹಾಕಕ್ಕೆ ಹೋಗ್ಬೇಡ್ರಿ, ಹಿಟ್ಟು ಹಾಳಕ್ಕಾಕತಿ. ಆಮೇಲೆ ಶಂಕರಪಾಳೆ ಸರಿ ಆಗೋದಿಲ್ಲ. ಅದಕ್ಕೋಸ್ಕರ ನೀರು ಸ್ವಲ್ಪ ಹಾಕಿ ನಾದ್ಕೋಬೇಕು ಇದನ್ನು. ಈಗ ನೋಡಿ, ನಾನು ಸ್ವಲ್ಪ ಹಾಕಿ ನಾದ್ಕೋತಾ ಇದ್ದೀನಿ. ಇದಕ್ಕೆ ನಾವು ಮತ್ತೇನು ಉಪ್ಪು ಗಿಪ್ಪನ್ನು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಆಗಲೇ ಮಸಾಲೆ ಒಳಗೆ ಉಪ್ಪು ಖಾರ ಎರಡೂ ಹಾಕ್ಕೊಂಡೀವಿ. ಈಗ ಇದನ್ನು ನೀರು ಹಾಕಿ ಹಿಂಗೆ ಚಲೋ ತಂಗ ನಾದ್ಕೊಳ್ಳ್ರಿ. ಒಂದು ಸ್ವಲ್ಪ ಹಿಟ್ಟು ಗಟ್ಟಿಂಗೆ ನಾದ್ಕೊಳ್ಳೋಣ, ತಾಳಕ್ಕೆ ನಾದ್ಕೋಬಾರ್ದು. ಈಗ ನೋಡಿ, ನಾನು ಪೂರ್ತಿಯಾಗಿ ಹಿಟ್ಟು ಗಟ್ಟಿಯಾಗಿ ನಾದಿದ್ದನ್ನು ತೋರಿಸ್ತೀನಿ ನಿಮ್ಗೆ. ನೋಡ್ರಿ, ಇಲ್ಲಿ ಎಷ್ಟು ಗಟ್ಟಿ ಆಗೈತಿ, ಹಿಂಗೆ ನಾದ್ಕೋಬೇಕ್ರಿ ಇದನ್ನು. ಈಗ ಇದೆಲ್ಲ ಚಲೋ ತಂಗ ನಾದಿವಲ್ರಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಮಿಜ್ಕೋತೀನಂತ. ಅಂದರೆ ಎಣ್ಣೆ ಹಾಕೋದ್ರಿಂದ ಪಳ್ಳಕ್ಕಾವು ಮತ್ತು ದೌಟ್ ಹಿಟ್ಟು ನೆನಿತೈತೆ ಅಂತೇಳಿ ಮತ್ತೊಂದು ಚೂರು ಎಣ್ಣೆ ಹಾಕಿದನ್ನು ಮಿಜ್ಕೋತೇನೆ ರೀ. ನೋಡಿ, ಇಲ್ಲಿ ನಾನು ಶಂಕರಪಾಳೆ ಹಿಟ್ಟನ್ನು ನಾದೋದಕ್ಕೆ ಅಡುಗೆ ಸೋಡಾ ಹಾಕಿಲ್ರಿ, ಅದರ ಬದಲು ಎಣ್ಣೆಯನ್ನು ಹಾಕಿನಿ. ಅಡುಗೆ ಸೋಡಾ ಹಾಕಿದ್ರೆ ಶಂಕರಪಾಳೆ ಜಾಸ್ತಿ ಎಣ್ಣೆ ಕುಡಿತಾವ ಅಂಥೇಳಿ ನಾನು ಅಡುಗೆ ಸೋಡಾ ಹಾಕಿಲ್ಲ. ನೋಡಿ, ಈ ರೀತಿ ಹದ ಆಗೋ ಥರ ಮಿಜ್ಕೋತೀನಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ನಾ ಇದನ್ನು ಒಂದು 5 ನಿಮಿಷ ಹಿಟ್ಟು ಮುಚ್ಚಿಡ್ತೀನಿ ರೀ, ನೆನಿತೈತಿ. ಇದು ಒಂದು 5 ನಿಮಿಷ ನೆನಿಲ್ರಿ ಇದು. ನೋಡಿ, ಇವಾಗ ಅದು ಹಿಟ್ಟು ನೆನೆದೈತ್ರಿ. ಈಗ ನಾನು ಶಂಕರಪಾಳೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡೇನಂತ. ಇಲ್ಲಿ ನಾನು ಒಣ ಹಿಟ್ಟನ್ನು ತೊಗೊಂಡೇನಿ ರೀ, 1 ಬಟ್ಲ ಗೋಧಿ ಹಿಟ್ಟು. ನೋಡಿರಿ, ಇಲ್ಲಿ ನೆನೆದೈತಿ. ನೋಡಿರಿ ಎಷ್ಟು ಮಸ್ತ್ ನೆನೆದೈತಿ. ಈಗ ಇದನ್ನೇನು ಮಾಡೋಣ, ಮಿಜ್ಕೊಂಡು ಉಳ್ಳಿ ಮಾಡ್ಕೊಳ್ಳೋಣಂತ್ರಿ. ನೋಡಿ, ನಾನು ಇಲ್ಲೇ 4 ಉಳ್ಳಿಯನ್ನು ಮಾಡ್ಕೊಂಡೇನಿ ರೀ. ದೊಡ್ಡ ಮಾಡಿದ್ರೆ 3 ಹಾಕಾವು. ನಾವು 3 ಮಾಡಬಾರ್ದು ಅಂಥೇಳಿ ಚಿಕ್ಕದಾಗಿರಲಿ ಅಂಥೇಳಿ 4 ಉಳ್ಳಿಯನ್ನು ಮಾಡ್ಕೊಂಡೆ. ನೋಡಿರಿ, ನಾನು 4 ಉಳ್ಳಿ, 1 ಬಟ್ಲ ಹಿಟ್ಟಿಗೆ 4 ಉಳ್ಳಿ ಆಗ್ಯಾವ ರೀ. ಈಗ ಇವನ್ನ ನಾವು ದೊಡ್ಡ ಚಪಾತಿಗೆ ನಾವು ಲಟ್ಟಿಸೋಣಂತ್ರಿ ಹಿಟ್ಟು ಹಚ್ಚಿ.
ನೋಡಿ ಈ ರೀತಿ ಒಂದು ಉಳ್ಳಿ ತೊಗೊಂಡು ಹಿಟ್ಟು ಒಣ ಹಿಟ್ಟನ್ನು ಹಚ್ಕೊಂಡು ನಾವು ಚಲೋ ತಂಗ ತೆಳ್ಳಗಾಗೋ ಮಟ್ಟ ಇದನ್ನು ಉದ್ಕೋಬೇಕ್ರಿ. ನಾವು ಎಷ್ಟು ತೆಳ್ಳಗೆ ಉದ್ಕೋತೀವೋ ಶಂಕರಪಾಳೆ ಅಷ್ಟು ಮಸ್ತ್ ಕ್ರಿಸ್ಪಿಯಾಗಿ ಬರ್ತಾವೆ. ಭಾಳ ತೆಳ್ಳಗೆ ಲಟ್ಟಿಸ್ಕೋಬೇಕ್ರಿ ಇದನ್ನು. ನಾವು ದಪ್ಪಂಗೆ ಲಟ್ಸಿದ್ವಿ ಅಂದ್ರೆ ಬಾಯಾಗ ಕುರುಕುರು ಅನ್ನಂಗಿಲ್ಲ ಇವು. ನೋಡಿ ಈ ರೀತಿ ನಾನು ಚಪಾತಿ ಮನೆ ಎಷ್ಟಿದೆಯೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ ಮೇಲೆ ತೆಳಗೆ ಸ್ವಲ್ಪ ಹಿಟ್ಟು ಹಾಕಿ ನಾನು ಈ ರೀತಿ ದೊಡ್ಡದಾಗಿ ತಿಡ್ಕೊಂಡೀನಿ. ಮ್ಯಾಗ ತೆಳಗೆ ಹಿಟ್ಟು ಹಾಕೋದ್ರಿಂದ ಏನಾಕತಿ ಚಪಾತಿ ಲಟ್ಟಣಿಗೆ ಅಂಟ್ಕೊಂಡು ಬರೋಂಗಿಲ್ಲ. ನೋಡಿರಿ ಹಿಂಗೆ ಚಪಾತಿನ ನಾವು ಹೊಳ್ಯಾಡ್ಸಿ ಎತ್ತಿ ಹಾಕಿ ತೆಳಗೆ ಉದ್ಕೋಬೇಕು. ನೋಡಿರಿ ಎಷ್ಟು ದೊಡ್ಡದಾಗೈತೆ ನೋಡಿರಿ ಇದು. ನೋಡಿರಿ ನಾವು ಎಷ್ಟು ಚಲೋ ತಂಗ ತೀಡ್ತೀವೋ ಅಷ್ಟು ದೊಡ್ಡದಾಕತ್ರಿ. ನೋಡಿರಿ ಇಷ್ಟು ತೆಳ್ಳಗಾಗೈತಿ. ಇನ್ನು ಉಳ್ದದ್ದು ಮೆಕ್ಕಿದ 3 ಉಳ್ಳಿನೂ ಇದೇ ರೀತಿ ದೊಡ್ಡ ದೊಡ್ಡ ಚಪಾತಿಯನ್ನು ಮಾಡ್ಕೋತೀನಂತ್ರಿ. ನೋಡಿ ಇಲ್ಲಿ ನಾನು ಒಂದು ಚಮಚೆ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ಯಾವ ಸೇಪ್ ಬೇಕೋ ಆ ಸೇಪನ್ನು ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ನೀವು ದೊಡ್ಡದು ಬೇಕಾದ್ರೂ ಕಟ್ ಮಾಡ್ಬೋದು. ಈಗ ಇವನಷ್ಟು ಕಟ್ ಮಾಡ್ಕೊಂಡೇನ್ರಿ. ಈಗ ನಾನು ಏನು ಮಾಡ್ತೀನಿ, ಒಂದು ಪ್ಲೇಟಿಗೆ ತೊಗೋತೀನಿ. ನೋಡಿ ಒಂದಕ್ಕೊಂದು ಅಂಟ್ಕೊಂಡಿರ್ತಾವ್ರೆ ಬಿಡಿಸ್ಕೊಂಡು ಇನ್ನು ಈ ಪ್ಲೇಟಿಗೆ ತೊಗೋತೀನಿ. ಈಗ ನಾನು ಮತ್ತೊಂದು ಚಪಾತಿಯನ್ನು ಮಾಡ್ಕೊಂಡು ಕೂಡ ತೊಗೊಂಡೇನು ನೋಡ್ರಿ, ಇಲ್ಲಿ ತೋರಿಸ್ತೀನಿ. ನೋಡಿರಿ ಇದು 2ನೇ ಚಪಾತಿ ನೋಡಿರಿ. 2 ಚಪಾತಿ ಇಷ್ಟ ಆಗ್ಯಾವು. ಈಗ ನೋಡಿರಿ ಎಣ್ಣೆ ಕಾದೈತಿ. ನಾ ಎಣ್ಣೆ ಒಳಗೆ ಹಾಕಿ ಕರೆದು ತೋರಿಸ್ತೇನೆ. ನೋಡಿರಿ ಈಗ ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಹೊಸ್ದಾಗಿ ಕಲಿಯೋರಿಗಂತೂ ಈಸಿ ಆಕತ್ತೆ ಅನ್ಕೊಂಡೇನು ರೀ. ಜೊತೆಗೆ ಹೊಸ್ದಾಗಿ ಯಾರಾದ್ರೂ ಮಾಡೋರು ಇದ್ರಪ್ಪ ಅಂದ್ರೆ ಸ್ವಲ್ಪ ಸಾವಕಾಶ ಹಾಕ್ರಿ, ಕೈಗೆ ಎಣ್ಣೆ ಸಿಡಿತೈತಿ. ನೋಡಿ ಇವಾಗ ಒಂದು ಸೈಡ್ ಎಣ್ಣೆ ಒಳಗೆ ಚಲೋ ತಂಗ ಕರ್ದಾವು. ಇನ್ನು ಇನ್ನೊಂದು ಸೈಡ್ ಹಿಂಗೆ ಹಳ್ಳಿ ಹಾಕಿರ ಇನ್ನೊಂದು ಸೈಡು ಕೂಡ ಚಲೋ ತಂಗ ಕರಿತಾವೆ. ನೋಡಿರಿ ಎಷ್ಟು ಮಸ್ತ್ ಕರಿಯಾಕತ್ತಾವೆ. ಆದಷ್ಟು ಒಂದು ಸ್ವಲ್ಪ ಭಾಳ ಮಟನ ಕರೀರಿ, ಕಟ್ಟಿ ಆಗೋಂಗೆ ಕರೀರಿ. ಸ್ವಲ್ಪ ಮೆತ್ತಗೆ ತೆಗೆದ್ರಿಪ್ಪ ಅಂದ್ರೆ ಅವು ಬಾಯಾಗ ಕುರುಗುರು ಅನ್ನಂಗಿಲ್ಲ ರೀ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಎಣ್ಣೆ ಒಳಗೆ ಕರೀರಿ. ಮಕ್ಕಳು ಶಾಲೆಯಿಂದ ಬರ್ತಾರಲ್ರಿ ಸಾಯಂಕಾಲ, ಆವಾಗ ಟೀ ಜೊತೆಗೆ ಕೊಟ್ಟರೆ ಸ್ನ್ಯಾಕ್ಸ್ ಥರ ಇರುತ್ತೆ. ಮತ್ತು ಮಕ್ಕಳಿಗೂ ಮನೆಯಲ್ಲಿ ಮಾಡಿದಂಥ ಸ್ನ್ಯಾಕ್ಸ್ ಆಕತ್ರಿ. ಇದು ಹೆಲ್ತಿ ಫುಡ್ ಆಕತಿ. ಅದಕ್ಕೋಸ್ಕರ ಇದು ಮಕ್ಕಳಿಗಂತೂ ತುಂಬಾ ನಾವು ಮನ್ಯಾಗ ಮಾಡಿಕೊಡೋದು ಒಳ್ಳೆಯದು. ಸುಮ್ಮ ಹೊರಗಿನ ಇಂಥ ಚಿಪ್ಸ್ ತಿನ್ನೋದಕ್ಕಿಂತ ಈ ರೀತಿ ಮಾಡಿ ಅವ್ರಿಗೆ ಒಂದು ಡಬ್ಬಿ ಒಳಗೆ ಹಾಕಿಟ್ಟಿವಿ ಅಂದ್ರೆ ಅವ್ರು ಆಲ್ಮೋಸ್ಟ್ ಒಂದು 5-6 ದಿನ ಆದರೂ ತಿನ್ಬೋದು ರೀ, ಏನೂ ಆಗೋದಿಲ್ಲ. ನಾವು ಯಾವಾಗಾರ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಚಲೋ ರೀ. ನೋಡಿರಿ ಈಗೆಲ್ಲ ಕರ್ದಾವ ನೋಡಿರಿ, ಎಷ್ಟು ಮಸ್ತ್ ಆಗ್ಯಾವ ನೋಡಿರಿ. ಈ ರೀತಿ ಇವನ್ನ ಚಲೋ ತಂಗ ನಾವು ಕರೆದು ತಗೋಬೇಕು. ಇನ್ನು ಉಳಿದದಲ್ರಿ ಇವನು ಸಹಿತ ಕರೆದ ನಿಮಗೆ ಒಮ್ಮೆ ತೋರಿಸ್ತೇನಂತ. ನೋಡಿರಿ ಇವನು ಸಹಿತ ಕರೆದ ನೋಡಿರಿ ಎಷ್ಟು ಮಸ್ತ್ ಕರೆದಾವು. ಈ ರೀತಿ ಗುಳ್ಳೆ ಬರೋ ತನಕ ಕರಿಬೇಕ್ರಿ. ಎಣ್ಣೆಗೆ ಗುಳ್ಳೆ ಬರುವಂಗೆ ಕರೆದ್ವಿ ಅಂದ್ರೆ ಮಸ್ತ್ ಆಕಾವು. ನೋಡಿರಿ ಹಿಂಗೆ ಕರೆದ್ವಿ ಅಂದ್ರೆ ಮಕ್ಕಳು ಯಾವ ಚಿಪ್ಸ್ನು ಬೇಡಂಗಿಲ್ಲ. ನೋಡ್ರಿ ಅಷ್ಟು ಮಸ್ತ್ ಆಗ್ಯಾವು. ಎಲ್ಲರ ಊರಿಗೆ ಟ್ರಿಪ್ಗೆ ಹೊಂಟ್ರು ಕೂಡ ಈ ರೀತಿ ನಾವು ಮಾಡ್ಕೊಂಡು ಹೋದ್ವಿ ಅಂದ್ರೆ ಬಸ್ ಒಳಗಾಗಲಿ ಟ್ರೈನ್ ಒಳಗಾಗಲಿ ನಾವು ಈ ರೀತಿ ಮಾಡ್ಕೊಂಡು ಹೋದ್ವಿ ಅಂದ್ರೆ ಮಕ್ಕಳು ಹೊರಗಿನ ಫುಡ್ ಬೇಡಂಗಿಲ್ಲ ರೀ, ಅಷ್ಟು ಮಸ್ತ್ ಅದಾವು. ನೋಡಿರಿ ನೋಡಿದ್ರೇ ಬಾಯಾಗ ನೀರು ಬರ್ತಾವೆ. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವು. ಹೆಂಗೆ ನೋಡಿರಿ ಎಷ್ಟು ಮಸ್ತ್ ಉಬ್ಬ್ಯಾವು. ನೋಡಿರಿ ಒಂದು ಸ್ವಲ್ಪ ದಪ್ಪ ಆದದು ಈ ರೀತಿ ಉಬ್ಬ್ಯಾವು. ಸ್ವಲ್ಪ ತೆಳ್ಳಗಾದವು ಅಂದರೆ ಹಿಂಗೆ ಕುರುಕುರು ಅಂತಿದ್ದಾಗ್ಯಾವ. ನೋಡ್ರಿ ಆದಷ್ಟು ನಾವು ಹಿಂಗೆ ತೆಳ್ಳಗೆ ಮಾಡ್ಕೊಂಡ್ರಂತರೂ ನೋಡಿರಿ ಇಲ್ಲಿ ಮುರಿದು ತೋರಿಸ್ತೀನಿ ಎಷ್ಟು ಮಸ್ತ್ ಆಗೈತೆ ಅಂತೇಳಿ. ನೋಡಿರಿ ಹೆಂಗೆ ಮುರಿತಾವೆ. ಎಂಥ ವಯಸ್ಸಾದವ್ರಿಗೆ ಕೂಡ ಹಲ್ಲಿಗೆ ಬರ್ತದೆ. ನೋಡಿರಿ ಅಷ್ಟು ಕುರುಕುರು ಆಗ್ಯಾವು. ನೋಡಿರಿ ಬರೀ ಒಂದು ಚೂರು ಫ್ರೆಶ್ ಮಾಡೋದ್ರಾಗ ಪುಡಿ ಹಾಕಾವ. ನೋಡಿರಿ ನಾ ಇಲ್ಲಿ ನಿಮ್ಗೆ ಸ್ಯಾಂಪಲ್ ತೋದಕ್ಕಂತೇಳಿ ಸ್ವಲ್ಪ ಹಿಟ್ಟನ್ನು ಆದಿ ಮಾಡಿದ್ದೆ. ಈಗ ನೋಡಿರಿ ಅವನ್ನ ಈ ರೀತಿ ಒಂದು ಡಬ್ಬಿ ಹಾಕಿಡ್ತೀನಿ. ಡಬ್ಬಿ ಒಳಗೆ ಹಾಕಂದ್ರೆ ಅವು ಅದರೊಳಗಿರುವಂಥ ಕ್ರಿಸ್ಪಿ ಹೋಗೋದಿಲ್ಲ ರೀ. ನಾವು ಏನಾರ ಡಬ್ಬಿ ಒಳಗೆ ಹಾಕಲಿಲ್ಲಪ್ಪ ಕಡ್ಯಾಕೆ ಇಟ್ಟಿವಪ್ಪ ಅಂದ್ರೆ ಹವಾಕ್ಕೆ ಏನು ಮಾಡ್ತಾವೆ, ಮೆತ್ತಗಾಗ್ಬಿಡ್ತಾವೆ ರೀ. ಅದಕ್ಕೋಸ್ಕರ ಈ ರೀತಿ ಒಂದು ಡಬ್ಬಿ ಒಳಗೆ ಹಾಕಿಟ್ರಿ ಅಂದರೆ 2-3 ದಿನ ಆದರೂ ಮಕ್ಕಳು ತಿನ್ನೋಕೆ ಅನುಕೂಲ ಆಕತಿ ಅಂತ ಹೇಳ್ತೀನಿ ರೀ. ಹಾಗಾದರೆ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಚಿಕ್ಕದೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತೀನಿ ರೀ. ಜೊತೆಗೆ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗಾದರೆ ನಾನು ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.